2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಪೂರೈಸಿರುವ ಸರ್ಕಾರದ ಕ್ರಮಕ್ಕೆ ಪೋಷಕರು ಹಾಗೂ ಶಿಕ್ಷಣ ಪ್ರಿಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬಳ್ಳಾರಿ ಜಿಲ್ಲಾ ಶಿಕ್ಷಣ ಇಲಾಖೆ ಸರ್ಕಾರ ಪೂರೈಸಿರುವ ಉಚಿತ ಪಠ್ಯಪುಸ್ತಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಿತರಣೆ ಮಾಡುವ ಪ್ರಕ್ರಿಯೆಯನ್ನು 50% ಮುಗಿಸಿದೆ. ಸರ್ಕಾರಿ ಗೋದಾಮುಗಳಿಂದ ಈಗಾಗಲೇ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಪಡೆದುಕೊಂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ವಿತರಣೆ ಮಾಡುವಲ್ಲಿ ನಿರತವಾಗಿದೆ. ರಜೆ ಮುಗಿಸಿ ಬರುತ್ತಲೇ ಮಕ್ಕಳಿಗೆ ಹೊಸ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳು ದೊರೆಯಲಿರುವುದು ಮಕ್ಕಳು ಮತ್ತು ಶಿಕ್ಷಕರಲ್ಲೂ ಸಂತಸ ಮೂಡಿಸಿದೆ. ದೂರದರ್ಶನದೊಂದಿಗೆ ಸಾಮಾಜಿಕ ಕಾರ್ಯಕರ್ತ ಜಿವಿ ಮಂಜುನಾಥ್, ಶೈಕ್ಷಣಿಕ ವರ್ಷ ಆರಂಭವಾಗಿ ತಿಂಗಳು ಕಳೆದರೂ ಅಗತ್ಯ ಪಠ್ಯಕ್ಕಾಗಿ ಕಾಯುವ ಸ್ಥಿತಿ ಈ ಬಾರಿ ತಪ್ಪಿದೆ. ಸರ್ಕಾರ ಸಮಯಕ್ಕೆ ಸರಿಯಾಗಿ ಪರಿಕರಗಳನ್ನು ಪೂರೈಸಿರುವುದು ಶ್ಲಾಘನೀಯ ಎಂದರು. 1000 ರೂಪಾಯಿ ವರ್ಷಕ್ಕೆ ಖರ್ಚು ಮಾಡುತ್ತೆ, ಯಾಕೆ ಎಜುಕೇಷನ್ ಇದಾಗಲಿ ಅಂತ. ಅದು ನಾವು ಕೂಡ ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಲಿಂಗಮೂರ್ತಿ, ಈಗಾಗಲೇ 70% ಪರಿಕರಗಳು ಪೂರೈಕೆಯಾಗಿವೆ. ಸರ್ಕಾರಿ ಅನುದಾನಿತ ಶಾಲೆಗಳಿಗೂ ಪೂರೈಕೆ ಮಾಡಲಾಗುತ್ತಿದೆ, ಖಾಸಗಿ ಶಾಲೆಗಳು ಖರೀದಿಸುತ್ತಿವೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ 2 ಸೆಟ್ ನಮಗೆ ಸಮವಸ್ತ್ರ, ಉಚಿತ ಸಮವಸ್ತ್ರವನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಅದು ಕೂಡ ಈಗಾಗಲೇ ನಮಗೆ ಸರಬರಾಜಾಗಿದೆ, ಅದನ್ನು ಕೂಡ ವಿತರಣೆ ನಾವು ಪ್ರಾರಂಭ ಮಾಡಿದ್ದೀವಿ. ಒಟ್ಟಾರೆಯಾಗಿ ಶಾಲೆ ಪ್ರಾರಂಭಕ್ಕಿಂತ ಮೊದಲು ಎಲ್ಲ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಎಲ್ಲ ಶಾಲೆಗಳಿಗೂ ನಾವು ಪೂರೈಕೆ ಮಾಡೋಕೆ ನಾವು ಆಗಲೇ ಯೋಜನೆ ತಯಾರಿಸಿಕೊಂಡಿವಿ. ಡಿಡಿಪಿಐ ಲಕ್ಷ್ಮೀದೇವಿ, ಜಿಲ್ಲೆಯಲ್ಲಿ 1268 ಶಾಲೆಗಳಿದ್ದು 2,76,000 ಮಕ್ಕಳು ಅಧ್ಯಯನ ಮಾಡುತ್ತಿದ್ದಾರೆ. ಈ ಪೈಕಿ ಈಗಾಗಲೇ 1.26 ಲಕ್ಷ ಮಕ್ಕಳಿಗೆ ಪಠ್ಯ ಹಾಗೂ ಸಮವಸ್ತ್ರ ಪೂರೈಕೆ ಮಾಡಲಾಗಿದೆ. ಸಂಪೂರ್ಣ ಸಿದ್ಧತೆಯೊಂದಿಗೆ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. 1,20,000 ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈಗ ಪಠ್ಯಪುಸ್ತಕ ಹೋಗ್ತಾ ಇದೆ, ಅವು ವಿತರಿಸ್ತಾ ಇದ್ದಾರೆ ಸರ್. ಈಗ 50% ಎಲ್ಲ ಬ್ಲಾಕ್ ವೈಸ್ ವಿತರಣೆ ಮಾಡಿದ್ದಾರೆ. ಪಠ್ಯಪುಸ್ತಕನೂ ಇದು ಸಮವಸ್ತ್ರನೂ ಬಂದಿದೆ, ಈಗ ಸಮವಸ್ತ್ರನೂ ವಿತರಣೆ ಮಾಡ್ತಾ ಇದ್ದಾರೆ.